ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾನ ದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ, ಮಕರ ರಾಶಿಯವರಿಗೆ ಇರ್ತಕ್ಕಂತಹ ಸಮಸ್ಯೆಗಳಾಗ್ಬೋದು, ಸಮಸ್ಯೆಗಳ ಸೂಕ್ತ ಪರಿಹಾರಗಳೇನು, ಅವರ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ರೆ ಪರಿಹಾರ ಸಿಕ್ಕಿಲ್ಲ, ಎಷ್ಟೋ ಜ್ಯೋತಿಷ ಬಳಿಗೆ ಹೋದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಅನ್ನೋದಾದರೆ ನಮ್ಮ ಡಿಸ್ಪ್ಲೇನಲ್ಲಿ, ನಮ್ಮ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ನಮ್ಮನ್ನು ಭೇಟಿಯಾಗಿ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ನಮ್ಮ ಮೂಲಕ ನೀವು ಪಡ್ಕೋಬೋದಾಗುತ್ತೆ. ಮೊದಲನೇದಾಗಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಮಕರ ರಾಶಿಯವರಿಗೆ ಈ ತಿಂಗಳು ಆರ್ಥಿಕ ಸ್ಥಿತಿಯಲ್ಲಿ ಉನ್ನತ ಒಂದು ಫಲಿತಾಂಶ ಹೇಳ್ಬೋದಾಗುತ್ತೆ. ಆರ್ಥಿಕ ಒಂದು ಲಾಭವನ್ನು ಈ ತಿಂಗಳು ಅವರು ಗಳಿಸ್ತಾರೆ. ವಿಶೇಷವಾಗಿ ಬ್ಯಾಂಕಿಂಗ್ ಕೆಲಸ ಮಾಡೋರಿಗೆ ಉತ್ತಮ ಒಂದು ಧನ ಲಾಭವನ್ನು ಈ ತಿಂಗಳು ಅವರು ಕಾಣ್ತಾರೆ. ಆದರೆ ಹಳೆಯ ಋಣಭಾರ, ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಸ್ವಲ್ಪ ಹಣದ ವ್ಯಯ ಮತ್ತು ಹಣದ ಖರ್ಚನ್ನು ಮಾಡಬೇಕಾಗುತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿಯುತವಾದಂಥ ಕೆಲಸವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನೀವೇನಾದರೂ ಪ್ರಮೋಷನ್ಗಾಗಿ ಕಾಯ್ತಾ ಇದ್ದರೆ ಈ ತಿಂಗಳು ಒಂದು ಉತ್ತಮವಾದಂಥ ಇಂಕ್ರಿಮೆಂಟ್ ಜೊತೆಗೆ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಯಾರಾದರೂ ಕಮಿಷನ್ ಆಧಾರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದರೆ ಈ ತಿಂಗಳು ಉತ್ತಮವಾದಂತಹ ಲಾಭವನ್ನು ನೀವು ಗಳಿಸ್ಬೋದಾಗುತ್ತೆ. ಯಾರೆಲ್ಲ ಹೊಸದಾಗಿ ವ್ಯವಹಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದರೂ ಕೂಡ ಈ ತಿಂಗಳು ಅವರಿಗೆ ಸೂಕ್ತವಾದಂತಹ ವ್ಯವಸ್ಥೆಗಳಂತ ಹೇಳ್ಬೋದು. ಮುಖ್ಯವಾಗಿ ಮಕರ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಸಮಸ್ಯೆಗಳೇನೋ ಇದ್ದರೆ ಅದು ಈ ತಿಂಗಳಲ್ಲಿ ನಿವಾರಣೆ ಕೊಡೋಕ್ಕಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ತಿಳಿಸೋದಾದರೆ, ಇನ್ನು ಪ್ರೀತಿ ವಿಚಾರ ನೋಡಬೇಕು ಅಂತಂದರೆ, ಮುಖ್ಯವಾಗಿ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂತಹ ಬಾಂಧವ್ಯಕ್ಕೆ ಮುಖ್ಯ ವ್ಯವಸ್ಥೆ ಅಂದರೆ ಅದು ಮಾತಾಗುತ್ತೆ. ಮಾತು ಯಾವ ರೀತಿಯಲ್ಲಿ ಅಂತಂದರೆ, ನೀವು ಹೇಳೋ ಮಾತನ್ನು ಅವ್ರು ಅರ್ಧ ಕೇಳಿಸ್ಕೊಳ್ಳೋದು, ಅವ್ರು ಹೇಳೋ ಮಾತನ್ನು ನೀವು ಅರ್ಧ ಕೇಳಿಸ್ಕೊಳ್ಳೋದು, ಈ ಒಂದು ವಿಚಾರದಿಂದ ನಿಮಗೆ ಸಮಸ್ಯೆಗಳದಾಗಿರುತ್ತೆ. ಹಾಗಾಗಿ ಪೂರ್ಣವಾಗಿ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಅಥವಾ ಏನು ಹೇಳ್ತಾರೆ ಕೇಳಿಸ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡೋದ್ರಿಂದ ನಿಮ್ಮಿಬ್ಬರ ಬಾಂಧವ್ಯ ಗಟ್ಟಿಯಾಗುತ್ತೆ ಅಂತ ಕೂಡ ಹೇಳೋದಾಗುತ್ತೆ. ಇನ್ನು ಕುಟುಂಬ ವಿಚಾರ ನೋಡೋದಾದರೆ, ಕುಟುಂಬದಲ್ಲಿ ಒಂದು ಶಾಂತಿಯ ವಾತಾವರಣ ಮತ್ತು ಪ್ರೀತಿ ವಿಶ್ವಾಸದ ವಾತಾವರಣ ಇರುತ್ತೆ. ಮನೆಯಲ್ಲಿ ಹೊಸ ವ್ಯಕ್ತಿಯ ಆಗಮನದ ಜೊತೆಗೆ ಒಂದು ಹೊಸ ಅತಿಥಿಯ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ಕುಟುಂಬದಲ್ಲಿ ಒಂದು ಶುಭ ಸುದ್ದಿಯನ್ನು ನೀವು ಈ ತಿಂಗಳು ಕೇಳ್ತೀರಾ. ಇನ್ನು ಆರೋಗ್ಯ ವಿಚಾರಕ್ಕೆ ಬಂತಂದರೆ, ಹೆಚ್ಚಾಗಿ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು, ಎದೆ ಉರಿ ಆಗ್ಬೋದು, ಈ ಸಮಸ್ಯೆಯನ್ನು ಈ ತಿಂಗಳಲ್ಲಿ ಸಾಕಷ್ಟು ಕಾಣಸಿಗುತ್ತೆ. ಯಾಕಂತಂದರೆ ನೀವು ಹೆಚ್ಚಾಗಿ ಕೆಲಸದ ಮೇಲೆ ಒತ್ತಡವನ್ನು ಹಾಕಿ ಕೆಲಸದ ವಿಚಾರದಲ್ಲಿ ಹೊರಗಡೆ ಓಡಾಡೋದ್ರಿಂದ ಇನ್ ಟೈಮ್ ಊಟ ತಿಂಡಿ ಮಾಡ್ತಿರೋಂಥದ್ದು ಆಗ್ಬೋದು, ಹೆಚ್ಚಿನ ವಿಶ್ರಾಂತಿ ತೆಗೆದುಕೊಳ್ತಿರೋದಾಗ್ಬೋದು, ಇದೆಲ್ಲ ಮಾಡೋದ್ರಿಂದ ಹೆಚ್ಚಿನ ಒಂದು ಸ್ಟ್ರೆಸ್ಸನ್ನು ತುಂಬ ಪಡ್ಕೋತೀರ. ಹಾಗಾಗಿ ಒಂದು ಗ್ಯಾಸ್ಟ್ರಿಕ್ ಆಗ್ಬೋದು, ಜೊತೆಗೆ ಸುಸ್ತಾಗ್ಬೋದು ಮತ್ತು ಅಸಿಡಿಟಿ ಸಮಸ್ಯೆಗಳನ್ನ ಈ ತಿಂಗಳು ನೀವು ಅನುಭವಿಸ್ತೀರ ಅಂತ ಹೇಳ್ಬೋದಾಗುತ್ತೆ. ಹೆಚ್ಚಾಗಿ ಹಸಿರು ತರಕಾರಿಗಳನ್ನು, ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸಿ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆನ ನೀವು ಸದೃಢಗೊಳಿಸ್ಕೋಬೋದಾಗುತ್ತೆ. ಆದಷ್ಟು ವಿಶ್ರಾಂತಿ ನಿಮಗೆ ತುಂಬ ಅಗತ್ಯ ಆಗುತ್ತೆ ಈ ತಿಂಗಳು. ಇನ್ನು ಮಕರ ರಾಶಿಯವರಿಗೆ ಸುಲಭ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಇನ್ನು ಪ್ರತಿ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಮಹಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ತಕ್ಕ ಮಟ್ಟಿಗೆ ನಿವಾರಣೆ ಮಾಡ್ಕೋಬೋದಾಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಮಕ್ಕಳಿಗೆ ಸಹಾಯವನ್ನು ಮಾಡಿ, ಓದ್ತಕ್ಕಂಥ ಮಕ್ಕಳಿಗೆ ಸಹಾಯವನ್ನು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಪಾಸಿಟಿವ್ ಮೈಂಡ್ಸೆಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಪ್ರತಿನಿತ್ಯ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಹಿರಿಯರ ಆಶೀರ್ವಾದ ನಿಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಅದೃಷ್ಟ ಸಂಖ್ಯೆ ನಂಬರ್ 1 ಆಗಿರುತ್ತೆ. ನಂಬರ್ 1ರಿಂದ ಇವರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡಿರ್ತಾರೆ. ಈ ಒಂದು ನಂಬರ್ 1 ಇರೋದ್ರಿಂದ ಇವರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ನಿಂತು ಎಲ್ಲ ಸಮಸ್ಯೆಗಳು ಎದುರಿಸುವಂಥ ವಿಚಾರ ಈ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಇವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂದರೆ ಸಿಲ್ವರ್ ಬಣ್ಣ, ಅಂದರೆ ಬೆಳ್ಳಿಯ ರೂಪದ ಬಣ್ಣ ಅಂತ ಹೇಳ್ಬೋದು. ಈ ಒಂದು ಬಣ್ಣವನ್ನು ಇವರು ತುಂಬ ಇಷ್ಟಪಡ್ತಾರೆ. ಈ ಒಂದು ಬಣ್ಣದಿಂದ ಇವರ ಜೀವನದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇವರು ಹೊಂದಿರ್ತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ಮಕರ ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.